ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋಗಳಲ್ಲಿ ಅಧಿಕ ಮಾಸಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಈ ಮಾಸದಲ್ಲಿ ಯಾವ ದೇವರ ಒಂದು ಆರಾಧನೆಯನ್ನು ಮಾಡಬೇಕು, ಯಾವ ದಾನಗಳನ್ನು ಮಾಡಬೇಕು, ಯಾವ ವ್ರತಗಳನ್ನು ಮಾಡಬೇಕು, ಮಂತ್ರಗಳನ್ನು ಜಪ ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಯಾವ ದಾನವನ್ನು ಮಾಡಬೇಕು, ಅದರಲ್ಲೂ ನಾಳೆ ದಿವಸ ಒಂದು ವಿಶೇಷ ಯೋಗ ಕೂಡಿ ಬಂದಿರೋದ್ರಿಂದ ಯಾವ ಒಂದು ದಾನವನ್ನು ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಅಧಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಇರುತ್ತೆ. ನಾಳೆ ಇಡೀ ದಿವಸ ದ್ವಾದಶಿ ತಿಥಿ ಇರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಈ ಯಾವೆಲ್ಲ ದಿನಗಳಲ್ಲಿ ದಾನ ಮಾಡಬೇಕಂತ ತಿಳಿಸಿದ್ರಲ್ಲಿ ಈ ದ್ವಾದಶಿ ತಿಥಿ ಕೂಡ ಒಂದು. ನಾಳೆ ದಾನ ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠ ದಿವಸ ಆಗಿದೆ. ಆದರೆ ಒಂದು ಶುಭ ಯೋಗ ಕೂಡ ಜೊತೆಯಲ್ಲಿ ಕೂಡಿ ಬಂದಿರೋದ್ರಿಂದ ನಾಳೆ ವಿಶೇಷವಾಗಿ ಅನ್ನದಾನವನ್ನು ಮಾಡೋದು ತುಂಬಾ ಒಳ್ಳೆಯದು. ನೀವು ನಾಳೆ ಯಾರಿಗಾದರೂ ಅನ್ನದಾನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾಳೆ ದಿವಸ ಮಾಡೋದು ನಿಮಗೆ ತುಂಬಾ ಶುಭ ಫಲವನ್ನು ತಂದುಕೊಡುತ್ತೆ. ನೀವು ಯಾವುದಾದ್ರೂ ಸಂಕಲ್ಪವನ್ನು ಇಟ್ಕೊಂಡು ನೀವು ಪೂಜೆಯನ್ನು ಮಾಡ್ತಾ ಬಂದಿರ್ತೀರ. ಅಧಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆ, ದಾನಗಳು, ಮಂತ್ರದ ಜಪ ಎಲ್ಲವನ್ನು ಮಾಡಿಕೊಂಡು ಬಂದಿರ್ತೀರ. ಅದರಲ್ಲಿ ನೀವು ದಾನವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ, ಅದರಲ್ಲೂ ಅನ್ನದಾನವನ್ನು ಮಾಡಬೇಕಂತ ಅಂದ್ಕೊಂಡಿದ್ರೆ ನಾಳೆ ಅದಕ್ಕೆ ಅತ್ಯಂತ ಪ್ರಶಸ್ತವಾದಂಥ ದಿವಸ. ಈ ಮಾಸದಲ್ಲಿ ಸಾಕಷ್ಟು ಶ್ರೇಷ್ಠ ದಿನಗಳ ಬಗ್ಗೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೆ. ಆದರೆ ವಿಶೇಷವಾಗಿ ಈ ದ್ವಾದಶಿ ತಿಥಿಯ ದಿವಸ ಎಲ್ಲ ದಾನಗಳನ್ನು ಮಾಡಬಹುದಾದರೂ ಕೂಡ ಒಂದು ವಿಶೇಷ ಯೋಗ ಕೂಡ ಕೂಡಿ ಬಂದಿರೋದ್ರಿಂದ ಅನ್ನದಾನಕ್ಕೆ ನಾಳೆ ಅತ್ಯಂತ ಪ್ರಶಸ್ತವಾದ ದಿನ ಆಗಿರೋದ್ರಿಂದ ನೀವು ನಾಳೆ 33 ಜನರಿಗೆ ಅನ್ನದಾನ ಮಾಡಬಹುದು. ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸೇವೆಗೆ ನೀವು ಬರೆಸ್ಬಿಟ್ಟು ಅನ್ನ ಪ್ರಸಾದವನ್ನು ಕೂಡ ಅಲ್ಲಿ ಹಂಚಬಹುದು. ಅಥವಾ ನಿರ್ಗತಿಕರಿಗೆ ಆಗಿರಬಹುದು, ಅಥವಾ ಈ ದೇವಿಯ ದೇವಸ್ಥಾನಗಳಲ್ಲಿ ಹೆಚ್ಚು ಜನ ಸೇರುವಂತಹ ಜಾಗಗಳಲ್ಲಿ ಕೂಡ ನೀವೇ ಮಾಡಿಕೊಂಡು ಕೂಡ ತೆಗೆದುಕೊಂಡು ಹೋಗಿ ನೀವು ಆ ಅನ್ನದಾನವನ್ನು ಮಾಡಬಹುದು. ನಿಮಗೆ ಬಹಳಷ್ಟು ಜನರಿಗೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಒಬ್ಬರಿಗಾದರೂ ಅಕ್ಕಿಯಿಂದ ತಯಾರಿಸಿದಂಥ ಒಂದು ಅನ್ನದ ಒಂದು ಆಹಾರವನ್ನು ತೆಗೆದುಕೊಂಡು ಹೋಗಿ ಅವ್ರಿಗೆ ದಾನವಾಗಿ ಕೊಡೋದು ತುಂಬಾ ಶ್ರೇಷ್ಠ. ಇದು ಅತ್ಯಂತ ಹೆಚ್ಚಿನ ಫಲವನ್ನು ನಿಮಗೆ ತಂದುಕೊಡುತ್ತೆ. ನಿಮಗೆ ಸಾಧ್ಯವಾದರೆ 33 ಜನರಿಗೆ ನಾಳೆ ನೀವು ಅನ್ನದಾನವನ್ನು ಮಾಡೋದ್ರಿಂದ ಅತಿ ಹೆಚ್ಚಿನ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಆದರೆ ದಾನವನ್ನು ಕೊಡಬೇಕಾದ್ರೆ ಶುದ್ಧವಾದ ಮನಸ್ಸಿನಿಂದ ಯಾವುದೇ ಅಪೇಕ್ಷೆಗಳನ್ನು ಪಡೆದೇ ನೀವು ದಾನವಾಗಿ ಕೊಡೋದ್ರಿಂದ ನಿಮಗೆ ಅದರ 10ರಷ್ಟು ಫಲ ಅನ್ನೋದು ಸಿಗುತ್ತೆ. ನಾಳಿನ ದಿವಸವನ್ನು ಖಂಡಿತ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಉಳಿದಂಥ ದಾನಗಳನ್ನು ಯಾವುದೇ ದಿವಸ ಕೊಟ್ಟರೂ ಕೂಡ ನಡೆಯುತ್ತೆ. ಆದರೆ ಅನ್ನದಾನವನ್ನು ಮಾತ್ರ ನಾಳೆ ದಿವಸನೇ ಕೊಡೋದ್ರಿಂದ ನಿಮಗೆ ಅತಿ ಹೆಚ್ಚಿನ ಫಲ ಅನ್ನೋದು ಸಿಗುತ್ತೆ. ಇನ್ನು ನಾಳೆ ಇಡೀ ದಿವಸ ಶುಭನೇ ಆಗಿರೋದ್ರಿಂದ ಈ ಒಂದು ಅನ್ನದಾನಕ್ಕೆ ಇಂಥ ಸಮಯ ಅಂತ ಏನೂ ಇಲ್ಲ. ನಾಳೆ ಯಾವ ಒಂದು ಸಮಯದಲ್ಲಿ ಕೂಡ ನೀವು ಅನ್ನದಾನವನ್ನು ಮಾಡಬಹುದು. ಈ ಒಂದು ಸಮಯವನ್ನು ಮಿಸ್ ಮಾಡಿಕೊಳ್ಳದೆ ಸಾಧ್ಯವಾದರೆ ಒಬ್ಬರಿಗಾದರೂ ಕೂಡ ಅನ್ನದಾನವನ್ನು ಮಾಡಿಬಿಟ್ಟು ಬಂದು ನೋಡಿ. ಬದಲಾವಣೆ ಅನ್ನೋದು ಆ ನಂತರದಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಾಳೆ ಒಂದು ವಿಶೇಷವಾದ ಯೋಗ ಕೂಡಿ ಬಂದಿರೋದ್ರಿಂದ ಯಾವ ದಾನವನ್ನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.